ನಮ್ಮ ನಾಯಕರಾದಂಥವರು ಗೆದ್ದೇ ಗೆಲ್ತಾರೆ ಅಂತ ಪ್ರತಿಯೊಬ್ಬರು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಸುಳ್ಳಾಗಿದೆ. ಕಾರಣ ಇಷ್ಟೇ, ಮನುಷ್ಯನಿಗೆ ಹೊಸ ಹೊಸ ರುಚಿ, ಹೊಸ ಹೊಸ ಬಟ್ಟೆ, ಹೊಸ ಹೊಸ ಚಪ್ಪಲಿಗಳು ಕೂಡ ಸ್ವಲ್ಪ ದಿವಸ ಆಗ್ತಾ ಇದ್ದಂಗೆ ನೆನೆ ಹೊಸ ತಗೊಳ್ಳುವ ಅನ್ನೋದೊಂದು ಸವಿಯೋರ್ಗೂ ಇರೋದಿಲ್ಲ. ನಾವು ಹೊಸ ರುಚಿಗೆ ಮಾರು ಹೋಗ್ತೀವಿ. ಆ ರೀತಿ ಈ ಚುನಾವಣೆಯಲ್ಲೂ ಕೂಡ ಮತದಾರರೆಲ್ಲೋ ಹೊಸ ರುಚಿ ನೋಡೋಣ, ಅಕಸ್ಮಾತ್ ಅವ್ರು ಗೆದ್ರೆ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ, 1.8 ಲಕ್ಷ ಆಪರೇಷನ್ ಮಾಡಿದ್ದಾರೆ, ಹೊಸ ರುಚಿ ನೋಡೋಣ ಅನ್ನೋ ದೃಷ್ಟಿನಲ್ಲಿ ಮಾರು ಹೋಗಿದ್ದಾರೆ. ಹಾಗೇನೆ ಚುನಾವಣೆ ಇನ್ನು ಖಾತೆ ಹಂಚಿಕೆ ಆಗಿರಲೇ ಇಲ್ಲ, ಕೃಷಿ ಮಂತ್ರಿಗಳಾಗ್ಬಿಟ್ಟಿದ್ರು. ಚುನಾವಣೆ ಇನ್ನೂ ಮುಗಿದಿರ್ಲಿಲ್ಲ, 2023 ಮೊದಲೇ ಇಸ್ರೇಲ್ಗೆ ಹೋಗಿ ಬಂದ್ರು. ನಾನು ಈ ರಾಜ್ಯದ ರೈತರಿಗೆಲ್ಲ ನಾನು ಇಸ್ರೇಲ್ ಮಾದರಿ ಮಾಡಿ ರೈತರೆಲ್ಲ ತುಂಬಾ ಆರೋಗ್ಯಕರವಾಗಿ ಮತ್ತೆ ಆರ್ಥಿಕವಾಗಿ ಬಲ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ್ಮೇಲೆ ಇಸ್ರೇಲ್ ರೀತಿ ಮಾಡಲೇ ಇಲ್ಲ. ಆ ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರನ್ನ ನಾನೂ ಸೇರಿದಂಗೆ ಸಾವಿರಾರು ಜನ, ಲಕ್ಷಾಂತರ ಜನ ಇನ್ನೂ ನಂಬ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಕಣ್ಣು ಮುಂದೆ ಬಹುಶಃ ಈ ದೇಶದಲ್ಲಿ ನಿಮ್ಮ ಪಕ್ಷಕ್ಕೆ ನಾನೂ ಸೇರೋದ ಮೇಲೆ 1 ವರ್ಷದ ಮೇಲೆ 5ನೇ ತಿಂಗಳು ಬಹುಶಃ ಈ ರೀತಿಯ ಲೋಕಸಭಾ ಸದಸ್ಯರು ಹಗಲಿರುಳು ಬೆಳಿಗ್ಗೆ 9:30 10 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಯಾವುದೋ ದಿನಚರಿಯನ್ನ ರಾತ್ರಿ 1 ರಿಂದ 2 ಗಂಟೆವರೆಗೂ ಕೆಲಸ ಮಾಡಿದಂತ ಲೋಕಸಭಾ ಸದಸ್ಯರು ಇರ್ಬೋದು ಅಥವಾ ಬೇರೆ ಇತರೆ ರಾಜಕಾರಣಿಗಳನ್ನ ನಾನು 34-35 ವರ್ಷದಲ್ಲಿ ನನ್ನ ಜೀವನದಲ್ಲಿ ನೋಡಿಲ್ಲ. ಅಂತೇವ್ರನ್ನ ನಾವು ಮತದಾರರು ಸೋಲಿಸಿದೀವಿ. ಗೊತ್ತಾಗ್ತದೆ 5-6 ತಿಂಗಳಲ್ಲೇ, ಆದ್ರೆ ಪ್ರಯೋಜನಕ್ಕೆ ಬರಲ್ಲ. 5 ವರ್ಷದ ಅವಧಿ. ಬಹುಶಃ ನಮ್ಮ ನಾಯಕರಾದಂತ ಲೋಕಸಭಾ ಸದಸ್ಯರಾದಂತ DK ಸುರೇಶ್ ಅವರು ಮಾಡಿರೋ ಕೆಲಸ ಕಾರ್ಯಗಳನ್ನ 25 ವರ್ಷ ಕೊಟ್ಟು ಕೂಡ 10% ಮಾಡಕ್ ಸಾಧ್ಯ ಇಲ್ಲ ಈಗಿನ ಲೋಕಸಭಾ ಸದಸ್ಯರು. ಅದ್ಯಾಕೆ ಈ ರೀತಿಯ ನಿರ್ಧಾರಗಳನ್ನು ಮಾಡ್ತಾರೋ? ನಾವೆಲ್ಲ ಗ್ಯಾರಂಟಿ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಗಳು, ನಮ್ಮ ನಾಯಕರಾದಂತ ಸುರೇಶ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು 8 ಲೋಕಸಭಾ ವ್ಯಾಪ್ತಿನಲ್ಲಿ ಈ ದೇಶಕ್ಕೆ ಮಾದರಿಯ ಲೋಕಸಭಾ ಸದಸ್ಯರು ಅಂತ ಗುರುತು ಮಾಡದಂತವ್ರನ್ನೇ ಮುಂದೆ ಇಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ. ಆದ್ರೆ ಜನ ಬೇರೆ ರೀತಿಯ, ಅಂದ್ರೆ ಜನತಾದಳ ಮತ್ತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ಒಗ್ಗಟ್ಟಾಗಿ ನಮ್ಗೆ ಇನ್ನು ಇದೇ ರೀತಿಯ ಕಾಂಗ್ರೆಸ್ ವಾತಾವರಣ ಕರ್ನಾಟಕದಲ್ಲಿದ್ರೆ ನಮ್ಗೆ ಉಳುಗಾಲ ಇಲ್ಲವ ಅನ್ನೋ ಒಂದು ರೀತಿಯಲ್ಲಿ ಚುನಾವಣೆಗಳನ್ನ ಮಾಡಿದ್ರು.